ನೋಡಿ ಆಲ್ಮೋಸ್ಟ್ ರೀಚ್ ಆದ್ವಿ ನನ್ನ ಮಗ. ಏನ್ ಚಿನ್ನೋದು ಕೈ ಮುಕ್ಕಪ್ಪ ಮಾಮಿಗೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಶ್ರಾವಣ ಶನಿವಾರ ಆಗಿರೋದ್ರಿಂದ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ, ನಮ್ಮ ಮನೆ ದೇವ್ರಿಗೆ. ಅದು ಹೇಗಿದೆ ಅಂತ ನಿಮಗೂ ತೋರಿಸ್ತೀನಿ. ಇಟ್ಸ್ ಎ ಹಿಡನ್ ಜೆಮ್ ಇನ್ ಬ್ಯಾಂಗ್ಳೂರ್ ನಿಯರ್ ರಾಮನಗರ. ಐ ವಿಲ್ ಶೋ ಯು. ಹೇಳಿ, ಕಾರು ಇಷ್ಟ ಇಲ್ವಾ? ಯಾಕೆ ವಾಂತಿ ಮಾಡ್ತೀಯಾ? ಸೆಕೆಂಡ್ ಟೈಮ್ ಕರ್ಕೊಂಡು ಹೋಗ್ತಾ ಇದ್ದೀವಿ ನಾನಿನ. ರಿದ್ದಿ ರಿದ್ದಿಮಾ ತುಂಬಾ ಜನಕ್ಕೆ ಯಾರಿಗೂ ಗೊತ್ತಿಲ್ಲ, ಬಟ್ ಎಷ್ಟು ಸಖತ್ತಾಗಿದೆ ಅಂತ ನಾನು ತೋರಿಸ್ತೀನಿ. ಇಲ್ಲಿಂದ ಹೆಂಗ್ ಹೋಗೋದು ಅಂತಾನು ತೋರಿಸ್ತೀನಿ. ನಾವು ಹೋಗ್ತಿರೋದು ಸದ್ಯಕ್ಕೆ ಕೆಂಗೇರಿಯಿಂದ ನಿಮ್ಗೆ ರೂಟ್ ಮ್ಯಾಪ್ ಹೇಳ್ತೀನಿ. ಜಸ್ಟ್ ಫಾಲೋ ಮಾಡಿದ್ರೆ ಯು ಜಸ್ಟ್ ಗೋ ಫಾರ್ ಔಟಿಂಗ್ ಫಾರ್ ಸ್ಯಾಟರ್ಡೆ ಸಂಡೇ. ವೆರಿ ಬ್ಯೂಟಿಫುಲ್ ಪ್ಲೇಸ್. ಟ್ರಾಫಿಕ್ ಇದೆ ಸಾಟರ್ಡೆ ಅಲ್ವಾ, ಯೂಶಲಿ ಐ ಟಿ ಪೀಪಲ್ಸ್ ಎಲ್ಲ ಮೈಸೂರು ಕಡೆ ಹೋಗ್ತಾ ಇರ್ತಾರೆ. ಸ್ಲೋ ಮೂವಿಂಗ್ ಟ್ರಾಫಿಕ್ ಮೈಸೂರು ರೋಡ್. ಅಮ್ಮ ನೀನ್ ಫಸ್ಟ್ ಸೀಟ್ ಬೆಲ್ಟ್ ಹಾಕಳಮ್ಮ. ಅಲ್ಲಿ ಕ್ಯಾಮ್ರಾ ಇರುತ್ತೆ ಇದಾಗುತ್ತೆ. ಕ್ಯಾಮ್ರಾದಲ್ಲಿ ಫೋಟೋ ತಗೊಂಡು ಫೈನ್ ಹಾಕ್ತಾರೆ. ಸರಿ, ಸೇಫ್ಟಿ ಇಂಪಾರ್ಟೆಂಟ್ ಅಲ್ಲ, ಸೀಟ್ ಬೆಲ್ಟ್ ಹಾಕೋಣ. ತೋರ್ಸ್ಬೇಕಂತ ಅವಳು ತೋರ್ಸ್ಬೇಕ. ಚಾಕ್ಲೇಟು ಬಬಲ್ ಗಮ್ ಎಲ್ಲ ಇಟ್ಕೊಂಡವ್ರೆ. ಬಾಬಾ ಅಲ್ಲ ಅಂತ ಹೇಳ್ಬಾರ್ದು ಅಷ್ಟು ತಿನ್ನಾದ್ಮೇಲೆ ವಾಮಿಟ್ ಮಾಡಿದ್ರೆ ಅವಳು ಕಾರಲ್ಲಿ ಟ್ರಾವೆಲ್ ಮಾಡಿದ್ರೆ ಆಲ್ಮೋಸ್ಟ್ ವಾಮಿಟ್ ಮಾಡ್ತಾಳೆ. ಅದಕ್ಕೆ ಮಲಗಿಸ್ಬಿಡೋದು. ಚಾಕ್ಲೇಟು ಬಬಲ್ ಗಮ್ಮು ಎಲ್ಲ ತಗೊಂಡ್ಬಂದವಳು. ಹಾಕೊಬೇಕಾ? ಹಾಕೊಳ್ಳಿ. ತೋರ್ಸ್ಬೇಕಾ? ಯಾರು ತೋರಿಸ್ತೀರಾ? ಯಾರು ತೋರಿಸ್ತೀರಾ ಹೇಳಿ? ಯಾರು ತೋರಿಸ್ತೀವಿ ಮಗಳೇ? ಹೇಳಿ, ಯಾರು ತೋರಿಸ್ತೀರಾ? ನೋಡಿ ಗೈಸ್, ಇಲ್ಲಿ ಟೋಲ್ಗೆ ಎಂಟ್ರಿ ಆಗ್ತಾ ಇದೀವಿ. ನಾವು ಟೋಲಲ್ಲಿ ಹೋಗಲ್ಲ ಅಂತ ಅಂದ್ರೆ ಸರ್ವಿಸ್ ರೋಡ್ ಇರುತ್ತೆ. ಸೊ ಇಲ್ಲಿ ನೋಡಿ ಬಸ್ ಕ್ರಾಸ್ ಆಗ್ತಾ ಇದೆ. ನೋಡಿ ಇದು ಸರ್ವಿಸ್ ರೋಡ್. ಬೇಡ ಅಂದ್ರೆ ನಾವು ಟೋಲಲ್ಲಿ ಹೋಗ್ತಿದ್ದೇನೆ. ಟೋಲಲ್ಲಿ ಸೊ ಟೋಲ್ದು ಅಮೌಂಟ್ 185 ರೂಪೀಸ್ ಕಟ್ಟಾಗುತ್ತೆ. ಫಾಸ್ಟ್ಯಾಗ್ ಮ್ಯಾಂಡೇಟರಿ. ಸೊ ಫಾಸ್ಟ್ಯಾಗ್ ಮ್ಯಾಂಡೇಟರಿ ಇದ್ರೆ ಅದಕ್ಕೆ ಮಿನಿಮಮ್ 500. ಸ್ಪೀಡ್ ಲಿಮಿಟ್ ಬಂದು 100 ಮೇಲೆ ಹೋಗಂಗಿಲ್ಲ. ಏನಾದ್ರೂ ಅಪ್ಪಿ ತಪ್ಪಿ ಹೋದ್ರು ಫೈನ್ ಬೀಳುತ್ತೆ. ಇಲ್ಲ ನಾನು ಬರೀ ಕ್ಯಾಮ್ರಾ ಮುಂದೆ ಮಾತ್ರ ಹೋಗ್ತೀನಿ ಅಂತ ಅನ್ಕೊಂಡು ಹೋದ್ರೆ ಪಕ್ಕ ಫೈನ್ ಬೀಳುತ್ತೆ. ಹುಷಾರಾಗಿ ಹೋಗಿ. ನಾನೇ ಅನುಭವ. ಹೌದು, ನಾವು ಒಂದ್ಸಲಿ ಹಂಗೆ ಹೋಗ್ತಾ ಇದ್ವಿ. ಮಿಸ್ ಆಗಿ ಟೋಲ್ ಲೈಕ್ ಕ್ರಾಸ್ ಆಯ್ತಲ್ಲ ಅಂತ ಅಂದ್ಬಿಟ್ಟು ಫಾಸ್ಟ್ ಆಗಿ ಹೋದ್ವಿ. ಅಷ್ಟರಲ್ಲಿ ಆಲ್ರೆಡಿ ಫೈನ್ ಬಿದ್ದಿತ್ತು. ಮೆಸೇಜ್ ಬಂತು 1000 ರೂಪೀಸ್. ಕಡಿಮೆ ಅಲ್ಲ ಅಲ್ಲ ಸರಿ? 1000 ರೂಪೀಸ್ ಮೆಸೇಜ್ ಬಂದ್ಬಿಡುತ್ತೆ. ಪೂರ್ಣ ತೋರಿಸ್ಬೇಕಂತ ತೋರಿಸ್ತೀನಿ. ಹಾಯ್ ಫ್ರೆಂಡ್ಸ್ ಅನ್ನು ಹೇಳು. ಹಾಯ್ ಫ್ರೆಂಡ್ಸ್. ನಿದ್ದೆ ಬರ್ತಾಯ್ತಾ? ಮಲ್ಕೊ. ಆಮೇಲೆ ವಾಮಿಟ್ ಮಾಡ್ತೀಯಾ? ಮಲ್ಕೊ ಕಣ್ಣು ಮುಚ್ಕೊಂಡು. ವಾಮಿಟ್ ಬರ್ತಾಯ್ತಾ? ಕಣ್ಣು ಮುಚ್ಚಿ ಮಲ್ಕೊ. ಮತ್ತೆ ವಂಡರ್ಲಾ ಗೇಟ್ ಸಿಕ್ತಲ್ಲ, ಒಂದ್ಸಲಿ ಹೋಗ್ಬೇಕು ವಂಡರ್ಲಾಗೆ. ಚಿಕ್ಕದ್ರಿಂದಾನು ಹೋಗ್ಬೇಕು ಅಂತ ಅನ್ಕೊಂಡಿದ್ದೀನಿ. ಸರಿ, ಚಿಕ್ಕದ್ರಲ್ಲಿ ಹೋಗಕ್ಕಾಗಿಲ್ಲ, ದೊಡ್ಡವರಂತ ಅನ್ಕೊಂಡು ಮದ್ವೆ ಆದ್ಮೇಲೆ ಹೋಗಕ್ಕೆ ಆಗಿಲ್ಲ. ಈಗ ನಮ್ ಪ್ಲಾನ್ ಇದಾವೆ. ಇನ್ನೊಂದ್ 6 ಮಂತ್ಸ್ ಆದ್ಮೇಲೆ ಕರ್ಕೊಂಡು ಹೋಗ್ತೀರಾ ಯಜಮಾನ್ರೆ? ಪಕ್ಕ ಕರ್ಕೊಂಡು ಹೋಗಿಲ್ಲ ಅಂದ್ರೆ ಬೆಂಗಳೂರಿಂದ ಶಿಫ್ಟ್ ಆಗೋದಕ್ಕೆ ಡೆಫಿನೆಟ್ಲಿ ಕರ್ಕೊಂಡು ಹೋಗ್ತೀವಿ. ಓಕೆ, ಡನ್. ಪ್ರಾಮಿಸ್ ತಾನೇ ಇದು? ಪ್ರಾಮಿಸ್. ಕೋಲ್ಗೇಟ್ ಅಲ್ಲ ತಾನೇ? ಡೀಲ್ ಫಾಲೋ ಕೋಲ್ಗೇಟ್ ಓನ್ಲಿ ಡೀಲ್. ಓಕೆ, ಡನ್. ನೋಡಿ, ಮಗಳು ಆಲ್ರೆಡಿ ನಿದ್ದೆ ಮಾಡ್ತಾ ಇದ್ದಾಳೆ. ನಾನು ಏನ್ ಮಾಡ್ತಾ ನೋಡಿ, ಅವಳನ್ನ ನೋಡ್ತಾ ಇದ್ದಾಳೆ. ನೋಡಿ ಗೈಸ್, ಇಲ್ಲಿ ರಾಮನಗರ ಲೆಫ್ಟ್ ಎಕ್ಸಿಟ್ ಇದೆ ನೋಡಿ.
ಬೇಕು ಅಂದ್ರೆ ಈಗ ಎಕ್ಸಿಟ್ ತಗೋಬಹುದು, ಇಲ್ಲ ಅಂದ್ರೆ ನಾವು ಚನ್ನಪಟ್ಟಣ ಹೋಗಿ ಮತ್ತೆ ಯೂಟರ್ನ್ ಮಾಡ್ಕೊಂಡ್ ಬರ್ಬೇಕು. ಸೊ ಟೋಲ್ ಇರೋದ್ರಿಂದ ಆರಾಮಾಗಿ ಹೋಗೋಣ ಅಂತ ಚನ್ನಪಟ್ಟಣದವರೆಗೂ ಹೋಗಿ ಯೂಟರ್ನ್ ಮಾಡ್ಕೊಂಡ್ ಬರ್ತೀವಿ. ಇಲ್ಲ ಬೇಡ ಅಂತ ಅಂದ್ರೆ ಬೈಕಲ್ಲಿ ಎಲ್ಲ ಏನಾದ್ರು ಬಂದ್ರೆ ನಾವು ಆರಾಮಾಗಿ ಸರ್ವಿಸ್ ರೋಡ್ ಅಲ್ಲಿ ಹೋಗ್ಬೋದು. ಸೊ ಸೇಮ್ ಸರ್ವಿಸ್ ರೋಡ್ ಒಂದೇ 20 ಕಿಲೋಮೀಟರ್ ಇಲ್ಲಿಂದ ಸರ್ವಿಸ್ ರೋಡಲ್ಲೇ ಹೋಗ್ಬೇಕು. 20 ಕಿಲೋಮೀಟರ್ 25 ಕಿಲೋಮೀಟರ್ ಸರ್ವಿಸ್ ರೋಡಲ್ಲೇ ಹೋದ್ರೆ ಅಲ್ಲೇ ಸಿಗುತ್ತೆ, ಯೂಟರ್ನ್ ಮಾಡ್ಕೋಬಹುದು. ಸೊ ನಾವೀಗ ಚನ್ನಪಟ್ಟಣ ಹೋಗಿ ಮತ್ತೆ ಯೂಟರ್ನ್ ಮಾಡ್ಕೊಂಡು ಬರ್ತೀವಿ ಮತ್ತೆ ವಾಪಸ್. ಏನೊಂದು 5 ಕಿಲೋಮೀಟರ್ ಜಾಸ್ತಿ ಆಗುತ್ತೆ ಅಷ್ಟೇ. ಸೊ ಅದಕ್ಕೆ ನಾವು ಮೇನ್ ರೋಡ್ ಅಲ್ಲಿ NH ಆಗಿರೋದ್ರಿಂದ ಹೈವೇಲಿ ಹೋಗೋಣ ಅಂತ ಮಾಡ್ತೀವಿ, ಸರ್ವಿಸ್ ಬೇಡ ಅಂತ. ಸೊ ಅದು ನೋಡಿ ಇವಳು ಮಲ್ಕೊಂಡ್ಬಿಟ್ಟವಳೆ ನಮ್ಮ ಸ್ನೇಹ. ಚಿಕ್ಕ ಮಗು ಏನ್ ಮಾಡ್ಕೊಂಡು ಹೋಗೋಣ, ಅವಳು ಮಲ್ಕೊಂಡ್ಬಿಟ್ಟವಳೆ. ನೋಡಿ ಮತ್ತೆ ಪ್ರೇಮ ಅಂತ ಆಯ್ ಮಾಡಮ್ಮ. ಸೊ ಈ ನೈಸ್ ರೋಡ್ ಹೈವೇ NH 275 ಚನ್ನಪಟ್ಟಣಕ್ಕೆ ಮೋಸ ಆಯ್ತು, ರಾಮನಗರಕ್ಕೆ ಮೋಸ ಆಯ್ತು, ಮಂಡ್ಯಕ್ಕೆ ಮೋಸ ಆಯ್ತು, ಬಿಡ್ದಿಗೂ ಮೋಸ ಆಯ್ತು. ಅದು ಬಿಡ್ದಿ ಶ್ರೀರಂಗಪಟ್ಟಣಕ್ಕೂ ಶ್ರೀರಂಗಪಟ್ಟಣಕ್ಕೂ ಮೋಸ ಆಯ್ತು. ಆ ಮೇನ್ ರೋಡ್ ಅಲ್ಲೇ ಕೊಟ್ಟಿದೆ ಚೆನ್ನಾಗಿ. ಆಲ್ಮೋಸ್ಟ್ ಪಾಪ ಬೀದಿ ವ್ಯಾಪಾರಿಗಳಿಗೆಲ್ಲ ಮೋಸ ಆಯ್ತು. ಹೋಟೆಲ್ಸ್ ಅಟ್ಲೀಸ್ಟ್ ಮೇಲ್ಗಡೆ ಕೊಟ್ಟು ಈಗ ಮದ್ದೂರ್ಗೆ ಚೆನ್ನಾಗಿದೆ, ಪರವಾಗಿಲ್ಲ. ಎಂಟ್ರಿ ಎಕ್ಸಿಟ್ ಮದ್ದೂರ್ಗೆ ಚೆನ್ನಾಗಿದೆ. ಊರಿಗೆ ಆಚೆ ತಗೊಂಡ್ ಹೋಗ್ಬಿಟ್ಟಿಟ್ಟವ್ರೆ. ಸೊ ಈ ಹೈವೇ ಏನಂದ್ರೆ ಮೈಸೂರಿಂದ ಡೈರೆಕ್ಟ್ ಬೆಂಗಳೂರಿಗೆ ಬರೋರಿಗೆ, ಬೆಂಗಳೂರಿಂದ ಡೈರೆಕ್ಟ್ ಮೈಸೂರಿಗೆ ಹೋಗೋದಂತೂ ಅಲ್ಟಿಮೇಟ್. ಅದು ಬೀದಿ ವ್ಯಾಪಾರಿಗಳಿಗೆ ಇದರಿಂದ ತುಂಬಾ ಲಾಸ್ ಆಯ್ತು. ಹೌದು, ಅಟ್ಲೀಸ್ಟ್ ನಾವು ಹೋಗ್ತಾ ಬ್ರೇಕ್ ಆದ್ರೂ ತಗೋತಾ ಇದ್ವಿ. ಈ ಹೈವೇ ಬಂದ್ಬಿಟ್ಟು ಯಾವ ಬ್ರೇಕ್ ಇಲ್ಲ ಏನಿಲ್ಲ, ಅಟ್ಲೀಸ್ಟ್ ಆದಂಗ ಅನ್ಸುತ್ತೆ. ಸುಮ್ನೆ ಸ್ಟ್ರೇಟ್ ಹತ್ತು ಡೈರೆಕ್ಟ್ ಆಗಿ ಮನೆ ಹತ್ರ ಇಳಿ. ನೋಡಿ ಆಲ್ಮೋಸ್ಟ್ ಟೋಲ್ ಎಂಡ್ ಬಂದ್ವಿ, ಚನ್ನಪಟ್ಟಣ ರೀಚ್ ಆಗ್ತಾ ಇದೀವಿ. ಸ್ವಲ್ಪ ದೂರ ಇದೆ. ನೆಕ್ಸ್ಟ್ ಎಕ್ಸಿಟ್ ಅಲ್ಲಿ ಯೂಟರ್ನ್ ತಗೋಬೇಕು. ಈ ಸರ್ವಿಸ್ ರೋಡ್ ಅಲ್ಲೇ ಬಂದ್ರೆ ಅಲ್ಲೇ ಟಚ್ ಆಗುತ್ತೆ. ನಾನು ತೋರಿಸ್ತೀನಿ ಎಲ್ಲಿ ಅಂತ. ಎಕ್ಸಿಟ್ ತಗೋಬೇಕು ಈಗ. ಯೂಟರ್ನ್ ಮಾಡ್ಕೊಂಡಿದ್ದೀವಿ. ಸೊ 100 ಮೀಟರ್ಸ್ ಇರುತ್ತೆ ಅಂತ ಅನ್ಸುತ್ತೆ ಅಷ್ಟೇ. ನೋಡಿ ಇವಾಗ ರೈಟ್ ಹೋದ್ರೆ ನಮ್ಗೆ ಚನ್ನಪಟ್ಟಣ ಸಿಗುತ್ತೆ. ಸೊ ಸೇಮ್ ರೂಟ್ ಅಲ್ಲಿ ಹೋಗ್ತಾ ಇದೀವಿ. ಇಲ್ಲಿ ನೋಡಿ ಚನ್ನಪಟ್ಟಣ ಗೊಂಬೆಗಳು, ನೋಡಿ ಈ ತರ ಎಲ್ಲ ಅಂಗಡಿಗಳು ಸಿಗುತ್ತೆ. ಬೇಕು ಅಂದ್ರೆ ಪರ್ಚೇಸ್ ಮಾಡ್ಬೋದು. ಎಲ್ಲ ಮರದ ಐಟಮ್ಸ್ ಇರುತ್ತೆ. ಚನ್ನಪಟ್ಟಣ ಅಂದ್ರೇನೆ ಫೇಮಸ್ ಅಲ್ವಾ, ಚನ್ನಪಟ್ಟಣ ಗೊಂಬೆಗಳು ಅಂತ. ಸೊ ಇಲ್ಲಿ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಎಕ್ಸಾಕ್ಟ್ಲಿ ಇಲ್ಲಿಂದ ನಾವು ಎಂಟ್ರಿ ಆದ್ಮೇಲೆ ಫಸ್ಟ್ ಲೆಫ್ಟ್ ಸಿಗುತ್ತೆ. ಈ ಫಸ್ಟ್ ಲೆಫ್ಟ್ ಇಲ್ಲಿ ತಗೊಂಡ್ಬೇಕು. ಯೂಶಲಿ ಹಂಗೋ ಬರ್ಬೋದು, ಎರಡು ತರ ರೂಟ್ ಬರುತ್ತೆ. ಸೊ ನಾನು ಇಲ್ಲೂ ಹೋಗ್ತೀನಿ ಯಾವಾಗ್ಲೂ. ನೋಡಿ ಒಂದು ಆರ್ಚ್ ಇರುತ್ತೆ. ಸೊ ಲೆಫ್ಟ್ ನೀವು ಒಂದು 100 ಮೀಟರ್ಸ್ ಆಗ್ಬೋದು ಅಷ್ಟೇ, ಒಂದು 100-200 ಮೀಟರ್ಸ್. ಸೊ ಆರ್ಚ್ ಇರುತ್ತೆ, ಆರ್ಚ್ ಒಳಗಡೆ ಹೋಗ್ತಾ ಇದೀವಿ. ಎಷ್ಟು ಚೆನ್ನಾಗಿದೆ ಕಲ್ಯಾಣಿ, ತುಂಬಾ ನೀರಿದೆ. ಸೊ ನೀವೆಲ್ಲೂ ಕ್ರಾಸ್ ಆಗ್ಬೇಡಿ, ಸ್ಟ್ರೇಟ್ ಹೋಗ್ಬೇಕು. ರೈಲ್ವೆ ಗೇಟ್ ಸಿಗುತ್ತೆ ಒಂದು. ರೈಲ್ವೆ ಗೇಟ್ ಸಿಗುತ್ತೆ ನೋಡಿ. ಎಲ್ಲ ಇವೆ ಕಾಣಿಸ್ತಾ ಇದೆ ನೋಡಿ. ಅಲ್ಲೇ ಏನಕ್ಕೆ ನಮ್ಗೆ ಬ್ಯಾಕ್ ಯೂಟರ್ನ್ಗೆ ನಮ್ಗೆ ರೋಡ್ ಇಲ್ಲ ಅಂತ ಈಗ ಗೊತ್ತಾಯ್ತಾ. ರೈಲ್ವೆ ಸ್ಟೇಷನ್ ಇದೆ. ಸೊ ರೈಲ್ವೆ ಗೇಟ್ ಇರೋದ್ರಿಂದ ನಮ್ಗೆ ಕಟ್ ಆಗಿದೆ ಅಲ್ಲಿ ರೋಡ್. ಸೊ ಅದರಿಂದ ನಾವು ಅಂದ್ರೆ ಊರೊಳಗಡೆ ಬಂದು ಚನ್ನಪಟ್ಟಣ ಒಳಗಡೆಯಿಂದ ಬಂದು ಕ್ರಾಸ್ ಆಗ್ತಾ ಇದ್ವಿ. ಇಲ್ಲಿ ನೋಡಿ ಸೇಮ್ ನಾವ್ ಯಾವಾಗ ಬಂದ್ವಲ್ಲ ಸೇಮ್ ಹೈವೇ, ಬಟ್ ನಮ್ಗೆ ರೂಟ್ ಇಲ್ಲ ಅಂತ ಯೂಟರ್ನ್ ಮಾಡ್ಕೊಂಡ್ ಬಂದ್ವಿ. ಇಲ್ಲಿ ನೋಡಿ ಎಂಡ್ ಆಗಿದೆ. ಸೊ ಅದಕ್ಕೆ ನಮ್ಗೆ ಸೇಮ್ ರೂಟ್ ಸಿಕ್ಕಿಲ್ಲ. ಸೊ ಇವಾಗ ಅದೇ ರೂಟ್ ಅಲ್ಲಿ ಹೋಗ್ತಿದೀವಿ ಯೂಟರ್ನ್. ಬಟ್ ಕೆರೆ ಇದೆ. ಕೆರೆ ರೋಡ್ ಅಲ್ಲಿ ನಾವೀಗ
ಸರ್ವಿಸ್ ರೋಡ್ ಟಚ್ ಆದ್ರೆ ಸೇಮ್ ಹಿಂಗೆ ಬಂದು ನೋಡಿ ಲೆಫ್ಟ್ ತಗೋಬೇಕು. ನಾವು ಯೂ ಟರ್ನ್ ಮಾಡಿರೋದ್ರಿಂದ ರೈಟ್ ತಗೊಂಡು ಸೊ ರೈಟ್ ಎತ್ಕೊಂಡ್ರೆ ಸೀದಾ ಚನ್ನಪಟ್ಟಣ ಸಿಟಿಗೆ ಹೋಗುತ್ತೆ. ಸೊ ಲೆಫ್ಟ್ ಎತ್ಕೊಂಡ್ರೆ ನಾವು ಹೋಗ್ತಾರೋ ಪ್ಲೇಸ್ಗೆ ಹೋಗುತ್ತೆ. ಸೊ ಇವಾಗ ನಾವು ಹೋಗ್ತಿರೋದು ಬೇವೂರು ಅಂತ. ಆ ಬೇವೂರಲ್ಲೇ 2 ಟೆಂಪಲ್ ಇರೋದು ನಮ್ಮ ಮನೆ ದೇವರು. ಬೇವೂರು ಅಂದ್ರೆ ಫುಲ್ ನೇಮ್ ಹೇಳ್ಬೇಕು, ಕುರ್ಕೆ ಬೇವೂರು ಅಂತ. ಫುಲ್ ನೇಮ್ ಕುರ್ಕೆ ಬೇವೂರು ಅಂತ. ಕುರ್ಕೆ ಬೇವೂರು ಅದು ಫುಲ್ ನೇಮ್. ಸೊ ನಮ್ಮ ಮನೆ ದೇವರು ಅಲ್ಲೇ. ಆಕ್ಚುಲಿ ಅವ್ರ ಮನೆ ದೇವರು ಅಲ್ಲಿ ಏನಕ್ಕಿದೆ ಅಂತಂದ್ರೆ ಅವ್ರ ಮುತ್ತಾತ ಇದ್ರಲ್ಲ, ಅವ್ರ ಮುತ್ತಾತ ಎಲ್ಲ ಇಲ್ಲೇ ಇದ್ದಿದ್ದು. ಅವ್ರ ತಾತ ಬಂದು ಮತ್ತೆ ಬೇರೆ ಊರಿಗೆ ಸೆಟ್ಲ್ ಆಗಿದ್ದು. ಸೊ ಅವ್ರ ಮನೆ ದೇವ್ರು ಬಂದು ಬೇವೂರಲ್ಲೇ ಇರೋದು. ಅವಾಗೆಲ್ಲ ಅವ್ರ ತಾತ ಅಜ್ಜಿ ಎಲ್ಲ ಅಲ್ಲೇ ಇದ್ರು. ಸೊ ಅದರಿಂದ ಮನೆ ದೇವ್ರು ಇಲ್ಲಿದೆ. ನಾವು ಬೇರೆ ಕಡೆ ಶಿಫ್ಟ್ ಆಗಿದ್ದೀವಿ, ಬಟ್ ಮನೆ ದೇವ್ರಲ್ವಾ ಯಾವಾಗ್ಲೂ ಬಂದಿಲ್ಲೇ ಪೂಜೆ ಮಾಡಿಸ್ಕೊಂಡು ಹೋಗ್ತೀವಿ. ನೋಡಿ ಆಲ್ಮೋಸ್ಟ್ ರೀಚ್ ಆದ್ವಿ. ನನ್ನ ಮಗು ಫುಲ್ ಎದ್ದೊಳ್ತಾ ಇದ್ದಾಳೆ. ಕೊಡ್ಲಿ ರೈಟ್ ಸೈಡ್ ಮನೆ ದೇವರು. ಮನೆ ದೇವ್ರಿಗೆ ಹೋಗಲ್ವಾ? ಬೆಟ್ಟಕ್ಕೆ ಫಸ್ಟ್ ಬೆಟ್ಟಕ್ಕೆ ಹೋಗೋಣ, ಹಾಗಾದ್ರೆ ಗೊತ್ತಾಗುತ್ತೆ. ಓ ಆಲ್ರೆಡಿ ಎಲ್ಲ ಮುಗಿಸ್ಕೊ ಬರ್ತಾವ್ ನೋಡಿ. ನೋಡಿ ಇದೆ ಕುಕ್ಕೆ ಬೇವೂರು. ಇಲ್ಲಿ ನಾವು ಲೆಫ್ಟ್ ತಗೊಳ್ಬೇಕು. ಅಲ್ಲಿ ನೋಡಿ ನಿಮ್ಗೆ ಒಂದ್ ಬೋರ್ಡ್ ಕಾಣಿಸುತ್ತೆ, ಬೆಟ್ಟದ ತಿಮ್ಮಸ್ವಾಮಿ ದೇವಸ್ಥಾನ ಅಂತ. ಲೆಫ್ಟ್ ತಗೊಂಡ್ವಿ. ಇದು ಸ್ವಲ್ಪ ಚಿಕ್ಕ ರೋಡು, ಬಟ್ ಹೋಗ್ಬೋದು, ಕಾರು ಬೈಕ್ ಎಲ್ಲ ಹೋಗ್ಬೋದು. ಅನಿಸ್ತಿದ್ಯಾ? ನೋಡಿ ಇಲ್ಲಿ ಆಲ್ಮೋಸ್ಟ್ ಇಷ್ಟೊಂದು ಮಾವಿನ ಮರಗಳಿದ್ದಾವೆ. 2 ಬೆಟ್ಟ ಐತೆ. 2 ಬೆಟ್ಟ. ಆ ಬೆಟ್ಟ ಬಂದು ಸಿದ್ರಾಮಪ್ಪನ ಬೆಟ್ಟ ಅಂತ, ಇದು ತಿಮ್ಮಪ್ಪನ ಬೆಟ್ಟ. ಇಲ್ಲಿ ನೋಡಿ ಇದು ಸಿದ್ದರಾಮಪ್ಪನ ಬೆಟ್ಟಕ್ಕೆ ರೋಡ್ ಮಾಡಿದ್ದಾರೆ. ಫಸ್ಟ್ ರೋಡ್ ಇರ್ಲಿಲ್ಲ, ನೆಟ್ಕೊಂಡು ಹೋಗ್ತಾ ಇದ್ರು. ಇವಾಗ ರೋಡ್ ಹಾಕಿದ್ದಾರೆ, ಆರಾಮಾಗಿ ನಾವು ಕಾರಲ್ಲೆಲ್ಲ ಹೋಗ್ಬೋದು. ಅಲ್ಲ ಈಗ ಕರಡಿ ಇದೆ ಮಾತಾಡ್ತಾರೆ. ಏನಿದೆ? ಕರಡಿ ಇದೆ ಅಂತ ಹೇಳ್ತಾರೆ. ಕರಡಿ ಇದೆ ಅಂತ. ಅವಾಗೆಲ್ಲ ಅವ್ರ ತಾತವರು ಕುರಿ ಎಲ್ಲ ಮೇಯಿಸ್ಕೊಂಡು ಹೋಗ್ತಿದ್ರಂತೆ. ಬೇಗ ತಾತ ಅವರೆಲ್ಲ ಸರಿ. ಇವಾಗ ನೋಡಿ ಬೆಟ್ಟ ಬೆಟ್ಟ ಅದೇ ಒಳ್ಳೆ ಘಾಟ್ ಚಂದ್ರ. ಬೆಟ್ಟ ಸ್ವಲ್ಪ ಹುಷಾರಾಗಿ ಅಲ್ಲಾಡ್ತಾ ಇದೆ ಅನ್ಸುತ್ತೆ. ಅದು ಚಿಕ್ಕ ರೋಡಮ್ಮ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ. ಅದೇ ಸಿದ್ದರಾಮಪ್ಪನ ಬೆಟ್ಟ.
ಇಲ್ಲ ನೋಡಮ್ಮ. ಹಾಯ್ ಹಾಯ್ ರಿದಿ, ನಾವ್ ಎಲ್ಲಿಗೆ ಬಂದಿದ್ದೀವಿ ಹೇಳ್ಕರಿವಾ? ರಿದ್ದಿ ತಂಗಿ, ಪ್ರೀತಿ ತಂಗಿ, ರಿದ್ದಿ ಮಗು. ಎಲ್ಲಿಗೆ ಬಂದಿದ್ದೀರಾ? ಏನು ನೀರುಗಳಿತ್ಯಾಚೆ ನೀನು? ಕಾಣಿಸ್ತಾ ಇದ್ದಾ? ಸಾಕು, ನೀರಾಟೈತದ. ನಾನೇ ಬರ್ತೀನಿ ಬಾ. ಇಲ್ಲಿ ನೋಡೋಜಿನ ಈ ಕಡೆ ನೋಡು. ಹಾ, ನಿಂತ್ಕೋ, ಕೈಕಲ್ ಮತ್ತೆ ಕಾಲು ತೊಳ್ಕೊ ಫಸ್ಟು. ಎಲೆ ಬರುವಂಗದೆ ಎರಡು ಕಾಲು ಮಾಮಿ ಅಲ್ಲಿದ್ದಾರೆ. ನನಗೆ ಹೋಗ್ಲಿ, ಅಲ್ಬೇಡ. ಆಯ್ತು ಆಯ್ತಾ? ಸಿಂಗಲ್ ಇವ್ರಿಗೆ ಹಾಕಪ್ಪ ನಂಗೆ. ಸ್ವಲ್ಪ ಸ್ವಲ್ಪ ಅವಳು ಒಂದು ಚೌರು ಹಾಕಪ್ಪ ಸಾಕು. ಒಂದು ಬಡ್ತಾರೆ ಇಕ್ಕಪ್ಪ ಸಾಕಿಲ್ಲ ಅಂದ್ರೆ ಪುಟಾಣಿಗೆ. ಹಾಂ, ಸಾಕು ಸಾಕು, ಕಣ್ಣೊಳಗೆ ಹೋಗ್ಬಿಡ್ತೀವಿ. ದೂರ ನಿಂತ್ಕೋ. ಮಂಜು ನೋಡಿ, ಬರ್ತೀನಿ ಹೋಗೋಣ. ಅವ್ರ ಮಗಳು ಖುಷಿಯಾಗಿದ್ದಾಳೆ.
ಪ್ರಸಾದ ಹೋಗ ಇಸ್ಕೊಂಡು. ಹಾಂ ಹೋಗು. ಇವಳು ಮಾಡ್ತಾಳಂತೆ. ಹಾಂ ಸಾಕು 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 ಸಾಕು. ನೀನ್ ಮಾಡ್ತೀವ? ಇವಳು ಮಾಡ್ತಾಳ ನೋಡಿ. ತಿನ್ಬೇಕು ನೀನು. ಸಾಕಾ? ನಾನು ಇಲ್ಲವಾ? ಓ ನನ್ನ ಮಗಳು ಊಟ ಮಾಡ್ತಾವಳಲ್ಲಪ್ಪ. ಚಾ ಆಯ್ತು ಚಿನ್ನ ಪ್ರಸಾದ? ಹ್ಞೂ ಏನೋ ನೀನು ಪೂ ಅಂತ ಮಾಡ್ತೀಯಲ್ಲ. ಕೊಡಕ್ಕೆ ಕೂಸ್ತೀನಿ. ಒಂಚೂರು ಕೊಡ್ಕೊ, ಸ್ವಲ್ಪ ಸ್ವಲ್ಪ ಸ್ವಲ್ಪ. ಕಡಿ ಇಲ್ಲಿ ಏಯ್ ಕಳಿ ಏನ್ ಬೇಕು? ಇದು ಅಂದ್ರೆ ಏನು? ಏನ್ ಬೇಕು? ಅಡ್ಗೆ ಮಾಡೋದ್ ಬೇಕಾ? ಏನ್ ಮಾಡ್ತೀಯ ಅದ್ರಲ್ಲಿ? ಸಿದ್ದರಾಮಪ್ಪ ಇಲ್ಲಿ ತೋರಿಸ್ತೀನಿ ನಿಮ್ಗೆ. ಇಲ್ಲೇ ಕಾಣಿಸುತ್ತೆ. ಎಲ್ಲಿ? ಈ ಕಡೆ. ಇಲ್ಲಿ ಕಾಣಿಸ್ತಾ ಇದೆ ನೋಡಿ. ನನ್ನ ಮಗಳು ಶೆಕೆ ಅಂತೆ. ನ್ಯಾಚುರಲ್ AC ಬರ್ತಾ ಇದೆ, ಆದ್ರೂ ಶೆಕೆ ಅಂತೆ. AC ಬೇಕಾ ಚಿನ್ನು? ಶೆಕೆ ಹೊಡಿತಾ ಇದೆ ನೋಡಿ. ಲೈಕ್ ಘಾಟ್ ಸೆಕ್ಷನ್ ಥರನೇ ಇದೆ, ಬಟ್ ರೋಡ್ ಮಾತ್ರ ಸೂಪರ್ ಆಗಿದೆ. ಈಗ ರೀಸೆಂಟಾಗಿ ಒಂದು 4-5 ಇಯರ್ಸ್ ಆಯ್ತು ಅನ್ಸುತ್ತೆ ಅಷ್ಟೇ ರೋಡ್ ಮಾಡಿಸಿ. ಆವಾಗ ಬೆಟ್ಟದ ಮೇಲೆ ನಡ್ಕೊಂಬರ್ಬೇಕಾಯ್ತು. ಬಟ್ ಜಾಸ್ತಿ ವೆಹಿಕಲ್ ಓಡಾಡೋಕ್ಕಾಗಲ್ಲ, 1 ಅಥವಾ ತಪ್ಪಿದ್ರೆ 2 ಅಷ್ಟೇ. ನಮ್ಮ ಯಜಮಾನ್ರು ಫಾಸ್ಟ್ ಓಡಿಸ್ತವ್ರೆ. ನೋಡಿ ಇವಾಗ ಸ್ಟಾರ್ಟ್ ಆಯಿತು ಅಪ್ಪು. ಚಾಮುಂಡಿ ಬೆಟ್ಟ ಹತ್ತದಂಗೆ ಹತ್ತೈತೆ. ಚಾಮುಂಡಿ ಬೆಟ್ಟ ಹತ್ತದಂಗೆ ಐತೈತಲ್ಲ. ಓ ಏನಪ್ಪ? ಮಲ್ಕೊಳ್ಳಿ ಆಯ್ತು. ಇನ್ನೇನು ಬಂತಲ್ಲ ಬೆಟ್ಟ, ಹೋಗುವ ಮಲ್ಕೊಳ್ಳುವಂತೆ. ಆಮೇಲೆ ಮುಡ್ಸ್ಕೊಂಡು ಹೋಗೋಣ. ನೀವು ನಡ್ಕೊಂಡ್ ಬಂದಿದ್ದೀರಾ ಅನ್ಸುತ್ತಲ್ಲ ಇಲ್ಲಿಗೆಲ್ಲ? ಏನ್ ಮಾಡ್ತಿದ್ರಿ? ನಡ್ಕೊಂಡ್ ಬರ್ತಿದ್ರಾ? ಪ್ರಕಾಶ ಅಂದ್ರೆ ಎಲ್ಲ ಜೊತೆ ಬರ್ತಿದ್ದು. ಪ್ರಕಾಶ, ವೆಂಕಟೇಶ, ದಾಸ, ನಾವು ಸಾಗರು ಬಂದ್ರೆ ಮಳವಳ್ಳಿಯವರು ಎಲ್ಲ ಸಟ್ಟು.
ಬಂತು 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 ಎಸ್ ಬೆಟ್ಟ ಬಂತು ನೋಡಿ ಎಷ್ಟು ಸಖತ್ತಾಗಿ ಮಾಡಿದ್ದಾರೆ. ಇಲ್ಲೆಲ್ಲ ಕರಡಿ ಇದೆ ಅಂತ ಹೇಳ್ತಾರೆ, ನಿಜನ ಸುಳ್ಳು. ಹಾಯ್ ಗೈಸ್, ಇವಾಗ ನೋಡಿ ಬೆಟ್ಟದ ಮೇಲೆ ಬಂದ್ವಿ, ಎಷ್ಟು ಚೆನ್ನಾಗಿದೆ. ಹಾಯ್ ಗೈಸ್, ಎಷ್ಟು ಚೆನ್ನಾಗಿದೆ ನೋಡಿ. ನೋಡಿ ಈ ದೇವಸ್ಥಾನ ಬಂದು ಪುಟ್ಟ ದೇವಸ್ಥಾನ ಇತ್ತು, ಈಗ ಆಲ್ರೆಡಿ ನೋಡಿ ಎಷ್ಟು ದೊಡ್ಡ ದೇವಸ್ಥಾನ ಕಟ್ಬಿಟ್ಟಿದ್ದಾರೆ. ಒಂದು 6 months ಒಂದು 8 months ಆಯ್ತು ಅನ್ಸುತ್ತೆ ಅವಾಗ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ರು. ಆಲ್ರೆಡಿ ಫುಲ್ ರೆಡಿ ಆಗ್ಬಿಟ್ಟಿದೆ. ನಾವು ಫಸ್ಟ್ ಟೈಮ್ ಬರ್ತಾ ಇರೋದು, ರೆಡಿ ಆದ್ಮೇಲೆ ನೋಡೋಣ. ಏನಾಗಲ್ಲ ಬಿಡಪ್ಪ, ಇನ್ನೊಂದು ವರ್ಷ ತಗೊಳ್ಳೋಣ. ನೋಡಿ ಇದು ಪುಟ್ಟ ದೇವಸ್ಥಾನ ಆಗಿತ್ತು, ಎಷ್ಟು ದೊಡ್ಡದಾಗಿ ಕಟ್ಟಿದ್ದಾರೆ. ಓಂ ನಮಃ ಶಿವಾಯ. ಆಗಿರುತ್ತೆ ಗೊತ್ತಾ, ಈ ಟೆಂಪಲ್ ಬಂದ್ರೆ ನನ್ ಕನ್ಸಲ್ಲೂ ತುಂಬಾ ಸರಿ ಬರ್ತಾ ಇತ್ತು. ಶಿವನ್ ಟೆಂಪಲ್ ಯಾಕೆ ಅನ್ಕೋತಾ ಇದ್ದೆ, ತುಂಬಾ ದಿನ ಆಗಿತ್ತು ಬಂದು. ಮುಂಚೆ ಇದೊಂದು ಬಸವ ಇತ್ತು. ಸೇಮ್ ಇದೆ ಬಸವ. ಮುಂಚೆ ಇದೊಂದು ಲಿಂಗ ಇತ್ತು ಅಷ್ಟೇ. ಸೊ ಈಗ ಎಲ್ಲ ರೆಡಿ ಮಾಡಿ ದೊಡ್ಡ ದೇವಸ್ಥಾನ ಕಟ್ಟಿದ್ದಾರೆ. ಎವ್ರಿ ಮಂಡೇ ಓಕೆ, ಮಂಡೇ ಮಾತ್ರ ಓಪನ್ ಅಲ್ಲ, ಎವ್ರಿ ಡೇ ಮಾರ್ನಿಂಗ್ ಇರುತ್ತೆ, ಮಂಡೇ ಮಾತ್ರ. ಬಟ್ ಫುಲ್ ಡೇ ಓಪನ್ ಇರಲ್ಲ, ಯಾಕಂದ್ರೆ ಇದು ಸ್ವಲ್ಪ ಬೆಟ್ಟ ಆಗಿರೋದ್ರಿಂದ ಬರೀ ಪೂಜೆ ಮಾಡಿ ಹೊರಟೋಗ್ತಾರೆ. ಏನಾದ್ರೂ ಫೆಸ್ಟಿವಲ್ ಅದು ಇದು ಇದ್ರೆ ಯಾವಾಗ್ಲೂ ಓಪನ್ ಇರುತ್ತೆ, ಇಲ್ಲಾಂದ್ರೆ ಕ್ಲೋಸ್ ಇರುತ್ತೆ. ಜಸ್ಟ್ ಇಲ್ಲೇ ಕಿಂಡಿಲ್ ನೋಡ್ಕೊಂಡು ಹೋಗ್ತಾ ಇದ್ವಿ. ಬಟ್ ಇವಾಗ ದೊಡ್ಡ ದೇವಸ್ಥಾನ ಮಾಡಿದ್ದಾರೆ, ದೇವ್ರು ಕಾಣಿಸ್ತಾ ಇಲ್ಲ, ಕ್ಲೋಸ್ ಆಗಿದೆ. ಬಟ್ ಎಕೋ ನೋಡಿ, ಮಾಮಿ ಬಿಟ್ಟಿದಾರ. ಇದು ಕಟ್ಟಿಸ್ಬೇಕಾದ್ರೆ ದೇವ್ರನ್ನ ಆ ಚಿಕ್ಕ ಗುಡಿ ಇದೆಯಲ್ಲ ಅಲ್ಲಿ ಇಟ್ಟಿದ್ರು. ಇವಾಗೆಲ್ಲ ಓಪನ್ ಆಗಿದೆ, ಬನ್ನಿ ನೋಡ್ಕೊಂಡ್ ಬರೋಣ. ಇಲ್ಲಿ ನೋಡಿ, ಈ ಬೆಟ್ಟದಲ್ಲೇ ಕರಡಿ ಇದೆ ಅಂತ ಹೇಳ್ತಾರೆ. ಆಗಿನ ಕಾಲದಲ್ಲಿ ಸಂಜೆ ಆದ ತಕ್ಷಣ ಹೊರಟೋಗ್ಬಿಡ್ತಾ ಇದ್ವಿ, ಯಾರು ಇರ್ತಿರ್ಲಿಲ್ಲ. ಈಗ್ಲೂ ಯಾರು ಇರಲ್ಲ. ನಾವು ಸಂಜೆ ಟೈಮ್ ಬಂದಾಗ ಒಬ್ರು ಇರ್ತಿರ್ಲಿಲ್ಲ, ಜಸ್ಟ್ ಹಂಗೆ ಬಂದು ನೋಡ್ಕೊಂಡು ಹೋಗ್ತಾ ಇದ್ವಿ, ಪೂಜೆ ಮಾಡ್ಕೊಂಡು. ಬನ್ನಿ ನೋಡಿ ತೋರಿಸ್ತೀವಿ. ಚಂದ ಇದೆ, ಬನ್ನಿ ತೋರಿಸ್ತೀನಿ ಬೆಟ್ಟದ ಮೇಲಿಂದ ಹೆಂಗಿರುತ್ತೆ ಅಂತ. ಮತ್ತೆ ಒಂದು ಚಿಕ್ಕದು ಕೊಳನೂ ಇದೆ ಇಲ್ಲಿ ನೋಡಿ. ಮೇ ಬಿ ಊಟದ ಹಾಲ್ ಮಾಡಿದ್ದಾರೆ ಅನ್ಸುತ್ತೆ, ಏನಾದ್ರು ಫಂಕ್ಷನ್ ಅಥವಾ ಏನಾದ್ರು ಪೂಜೆ ಆತರ ಏನಾದ್ರು ಇದ್ರೆ, ಇದು ಪೂಜೆ ಕಾರ್ಯಕ್ರಮ ಇಟ್ಕೊಂಡ್ರೆ ಮೇ ಬಿ ಊಟದ ಹಾಲ್ ನೋಡಿ. ವಿಧಾನಗಳು ಕೊಡ್ತಿದ್ದಾರೆ. ನೋಡ್ಕೊಂಡು ನಡಿ ಕೆಳಗಡೆ. ಇದೆಲ್ಲ ಇವಾಗ ಕಟ್ಟಿದಾರಲ್ಲ, ಅದಕ್ಕೆ ಹಿಂಗಾಗಿದೆ. ಫುಲ್ಲು ಬಂಡೆ ಚೆನ್ನಾಗಿ ಕಾಣಿಸ್ತಾ ಇತ್ತು, ಸ್ವಲ್ಪ ಗಲೀಜಾಗಿದೆ. ಇದೆಲ್ಲ ಗಳೆ ಎಲ್ಲ ಕಟ್ಟಕ್ ಮಾಡಿ. ನೋಡಿ ಇಲ್ಲೇ ಚಿಕ್ಕ ಕೊಳ ಇದೆ ಅಂತ ಹೇಳಿದ್ನಲ್ಲ,
ನೋಡಿ ಗೈಸ್, ಇಲ್ಲಿ ಬೆಟ್ಟದ ಮೇಲಿಂದ ನೆಡ್ಕೊಂಡ್ ಬರ್ಬೇಕಾದ್ರೆ ನೋಡಿ ಇದೇ ಮೆಟ್ಲಿದೆ ನೋಡಿ, ಇಲ್ಲೂ ನೆಡ್ಕೊಂಡ್ ಬರ್ತಾ ಇದ್ರು. ಇವಾಗ ರೋಡ್ ಆಗಿರೋದ್ರಿಂದ ಆ ಕಡೆ ಬೈಕಲ್ಲಿ ಕಾರಲ್ಲಿ ಬರ್ಬೋದು, ವೆಹಿಕಲ್ಸ್ ಅಲ್ಲಿ. ಆದ್ರೆ ನೋಡಿ ನಮ್ ಪುಟಾಣಿ ಬರ್ತೀನಿ, ಮೆಲ್ಲ ಚಿನ್ನಿ ಮೆಲ್ಲ ಬಮ್ಮ. ಏಯ್ ಹಂಗೆಲ್ಲ ಜಂಪ್ ಮಾಡ್ಬಾರ್ದು ಚಿನ್ನ, ಬಿದ್ದೋಗ್ಬಿಡ್ತಿ ಆಮೇಲೆ. ಬಿಸ್ಲಿದೆ, ಸಂಜೆ ಟೈಮ್ ಬಂದ್ರೆ ಮಸ್ತ್ ಇರುತ್ತೆ ವೆದರ್. ಆರಾಮಾಗಿದ್ರೆ ಸ್ವಲ್ಪ ಹೊತ್ತು ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ಬೋದು. ಬಿಸಿಲಿರೋದ್ರಿಂದ ಕುತ್ಕೊಳಕ್ ಆಗಲ್ಲ. ನಿಂಗೂ ಬಿಸ್ಲಾ? ಓ ತಲೆಗೆ ಬಿಸ್ಲಾಯ್ತಾ? ಸರಿ ಹೋಗೋಣ ಬಾ. ಸರಿ ಗೈಸ್, ಇಷ್ಟೇ ಇವತ್ತಿನ ಬ್ಲಾಗು. ನಿಮ್ಗೆಲ್ಲರಿಗೂ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ತರ ವಿಡಿಯೋಸ್ಗಾಗಿ ಸಪೋರ್ಟ್ ಬೇಕು ಅಂತ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಲಿಂಕು, ಬೇಕಾದ್ರೆ ಚೆಕ್ ಮಾಡಿ ನೀವು ವಿಸಿಟ್ ಮಾಡ್ಬೋದು. ಬಟ್ ಒಳ್ಳೆ ಟ್ರಕ್ಕಿಂಗ್ ತರ ಇರುತ್ತೆ. ಇಲ್ಲೇನಾದ್ರೂ ಊಟ ಏನಾದ್ರು ತಿಂಡಿ ಏನಾದ್ರು ಮಾಡ್ಕೊಂಡ್ ಬಂದ್ರು ಇಲ್ಲೇ ಆರಾಮಾಗಿ ಕುತ್ಕೊಂಡು ತಿನ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೋಗ್ಬೋದು. ಫ್ಯಾಮಿಲೀಸ್ ಬರೋಕ್ಕಂತೂ ಮಸ್ತ್ ಇದೆ ಪ್ಲೇಸು. ನೋಡಿ ಇಲ್ಲೇ ಕುತ್ಕೋಬೇಕಂತೆ. ಚಿನ್ನಮ್ಮ, ರಿದ್ದಿ, ಹಾಯ್ ರಿದ್ದಿ. ಹಾಯ್. ಕ್ಯೂಟಮ್ಮ, ಬೇಕಾ? ಕೈ ಮುಕ್ಕಪ್ಪ ಮಾಮಿಗೆ. ಇದು ನಮ್ಮನೆ ಹೆಣ್ದೇವ್ರು ಉಶ್ಲಮ್ಮ ಅಂತ. ಇಲ್ಲಿ ದೇವಸ್ಥಾನನ ರಿನೋವೇಷನ್ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ಆ ಶಕ್ತಿ ಅಂದ್ರೆ ಇಲ್ಲಿ ಕಳಸದಲ್ಲಿ ಕೂರ್ಸಿದ್ದಾರೆ. ಸೊ ಅದ್ರಿಂದ ಇಲ್ಲೇ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಿದೀವಿ. ಇನ್ನ ರಿನೋವೇಷನ್ ಆಗ್ತಿದೆ, ಸದ್ಯಕ್ಕೆ ಇಲ್ಲೇ ಪೂಜೆ ಮಾಡ್ಕೊಂಡು ಹೋಗ್ತಾ ಇದೀವಿ. ಹೇಳಿಪ್ಪ, ಅವಳು ಹೇಳ್ತಾರಂತೆ ಫ್ರೆಂಡ್ಸ್, ಕೇಳಿಸ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಈ ತರ ವಿಡಿಯೋಸ್ಗಾಗಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.